ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಶಂಭುಲಿಂಗ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿದರು. ಅವರೊಬ್ಬರು ರಾಜರು. ಆ ತಪೋಬಲದಿಂದ ಶಂಭುಲಿಂಗನ ಕೃಪೆ ಆ ಶಿವಯೋಗಿಗಳ ಮೇಲೆ ಆದದರ ಪರಿಣಾಮವಾಗಿ ಕಾವ್ಯ ಲಹರಿ ಅಂತಕ್ಕಂಥದ್ದು ಅವರ ಮುಖದಿಂದ ಹೊರಟು ಬಂತು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಅವರಿಗೆ ಆವಿಷ್ಕಾರ ಆಗಿದ್ದು ಕಾವ್ಯ ಯಾವುದು ಅಂದರೆ ಕೈವಲ್ಯ ಪದ್ಧತಿ. ಕೈವಲ್ಯ ಅಂದರೆ ಮೋಕ್ಷ. ಮಾನವನ ಅಂತಿಮ ಗುರಿ ಯಾವುದು ಅಂತಂದರೆ ಬರೀ ಭೋಗಾದಿಗಳನ್ನಷ್ಟೇ ಸಂಗ್ರಹ ಮಾಡುವ ಕೆಲಸ ಅಲ್ಲ. ಇದು ಉಪಜೀವನಕ್ಕಾಗಿ ಮಾಡಿಕೊಳ್ತಕ್ಕಂಥದ್ದು. ಉಪಜೀವನ ಬೇರೆ, ಉಜ್ಜೀವನ ಬೇರೆ. ಉಪಜೀವನ ಅಂತಂದರೆ ನಾನು ನನ್ನ ಪರಿವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಂಪಾದನೆ ಮಾಡೋದು. ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿನ ಸಂಪಾದನೆ ಮಾಡೋದು. ಏನೇನು ಈ ಜಗತ್ತಿನಲ್ಲಿ ಐಶ್ವರ್ಯಗಳಿದಾವಲ್ಲ, ಅವೆಲ್ಲವುಗಳನ್ನು ಪಡೆದುಕೊಂಡು ಐಷಾರಾಮಿ ಜೀವನ ಸಾಗಿಸಬೇಕನ್ನುವಂಥದ್ದು ಒಂದು ಈ ಮಾನವನಿಗೆ ಇಚ್ಛೆ ಅದು. ಆದರೆ ಮಹಾತ್ಮರು ಹೇಳೋದು, ಹೊರಗಿನ ಇಚ್ಛೆಗಳನ್ನು ಬೇಕಾದಷ್ಟು ಪೂರೈಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆದರೆ ನಮ್ಮಲ್ಲಿ ಇನ್ನೊಂದು ಜ್ಞಾನದ ಕೊರತೆ ಐತಲ್ಲ, ಆ ಕೊರತೆಯನ್ನು ಯಾರೂ ಕೂಡ ನಿವಾರಣೆ ಮಾಡಿಕೊಳ್ಳೋದಿಲ್ಲಲ್ಲ ಅಂತ ತಿಳ್ಕೊಂಡು ಅದು ಯಾವುದು ಕೊರತೆ ಅಂದರೆ ಕೈವಲ್ಯ, ಜ್ಞಾನ. ಯಾವ ಜ್ಞಾನ ಅಂತಂದ್ರೆ ನನ್ನ ಜ್ಞಾನ. ನನ್ನ ಜ್ಞಾನ ಅಂದರೆ ನಾನು ಮನುಷ್ಯನೋ, ಪ್ರಾಣಿ ಪ್ರಪಂಚವೋ, ಪಶು ಪಕ್ಷಿಗಳೋ, ಯಾವುದು ನಾನು ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಳ್ಳುವ ಸಲುವಾಗಿ ಅದಕ್ಕೆ ಅವರಂದರು ಹಂಗೆ ಮಾಡ್ಕೊಂಡಂದ್ರೆ ಏನಾಗತ್ತೆ ಅಂದರೆ ಸಮಾಧಾನ ಆಗತ್ತೆ. ಸಮಾಧಾನ ಆಗೋದ್ರಿಂದ ಮುಂದೆ ಏನಾಗುತ್ತೆ ಅಂದ್ರೆ ಅದೇ ಕೈವಲ್ಯ, ಅದೇ ಮೋಕ್ಷ. ಹಂಗಾರೆ ಅದನ್ನು ಸಂಪಾದನೆ ಮಾಡಬೇಕಾದರೂ ಸಹಿತ ಪದ್ಧತಿ ಐತಿ. ಅದಕ್ಕೆ ಪದ್ಧತಿ ಅಂದರೆ ಕ್ರಮ. ಈ ಕ್ರಮದಿಂದ ನೀನು ಹೋಗಬೇಕು. ಈಗ ನಿರ್ವಾಣೇಶ್ವರಿ ಗುಡ್ಡ ಐತಿ. ನಿರ್ವಾಣೇಶ್ವರಿ ಗುಡ್ಡಕ್ಕೆ ಮ್ಯಾಲೆ ಹತ್ತಬೇಕಾತಂದ್ರೆ 2 ನಮೂನಿ ದಾರಿಗಳದಾವ. ಒಂದು ಪಾವಟಿಗಳು ಇರ್ತಕ್ಕಂತಹ ಒಂದು ಮಾರ್ಗ ಐತಿ. ಇನ್ನೊಂದು ಮಾರ್ಗ ವಾಹನಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಮಾರ್ಗ ಐತಿ. ಮಾರ್ಗ ಅಂತೂ ಐತೆ ಅಲ್ಲ, ಪಾದಚಾರಿಗಳಾಗಿ ಹೋಗಲಿ, ವಾಹನದ ಮುಖಾಂತರವಾಗಿ ಹೋಗಲಿ, ಹೋಗಬೇಕು. ಅದಕ್ಕೊಂದು ವಸ್ತು ಬೇಕಲ್ಲ, ಸಾಧನ. ಆ ಸಾಧನದ ಮೂಲಕವಾಗಿ ನಾವು ಮೇಲೆ ಹೋಗ್ಬೇಕು. ಹಂಗಿಲ್ಲಿ ಸೋಪಾನಗಳು, ಪಾವಟಿಗೆಗಳು, ಮೆಟ್ಟಿಲುಗಳು ಯಾವುದು ಒಂದು ಕೇಳಿದ್ರೆ ಮೊದಲನೇ ಮೆಟ್ಟಲೆ ಶಿವಕಾರುಣ್ಯ ಸ್ಥಳ. ಶಿವಕಾರುಣ್ಯ ಸ್ಥಳದಲ್ಲಿ ಏನು ಬರ್ತದೆ ವಿಷಯ ಅಂತಂದರೆ ಅಲ್ಲಿ ಸುಮಾರು 28 ಪದ್ಯಗಳು ಬರ್ತಾವೆ. ಅಲ್ಲಿ ಬರುವಂಥದ್ದು ವಿಷಯ ಏನು ಅಂತಂದರೆ ಭಗವಂತನ ಕರುಣೆ ಮೊದಲು ನಮ್ಗೆ ಆಗಬೇಕು. ಅವನ ಪ್ರೇರಣೆ, ಅವನ ಕರುಣೆ, ಅದನ್ನು ನಾವು ಪಡೀಲಿಕ್ಕಂತಂದ್ರೆ ಎಲ್ಲವೂ ವ್ಯರ್ಥ. ಸಾಮಾನ್ಯವಾಗಿರ್ತಕ್ಕಂತಹ ಮದುವೆ ಮುಂಜಿ ಮಾಡಬೇಕಾದ್ರೆ ನೀವು ಮೊದಲು ಏನು ಮಾಡ್ತೀರಿ? ಮೊದಲು ಮಾಡೋದು ಏನು ಮಾಡ್ತೀರಿ? ದೇವಕಾರ್ಯ ದೇವರಿಗೆ ಮಾಡಿ. ಯಾಕೆ ಮೊದಲ ಅದನ್ನು ಅಕ್ಕಿ ಕಾಳು ಹಾಕಿ ಮರುದಿವಸ ದೇವಕಾರ್ಯ ಮಾಡಬೇಕು? ಪದ್ಧತಿ ಅಲ್ಲ. ಪದ್ಧತಿ ಶಬ್ದ ಬಳಸಿದ್ರಿಲ್ಲ. ಇದು ಲೌಕಿಕದಾಗೂ ಪದ್ಧತಿ, ಪಾರಮಾರ್ಥದಾಗೂ ಪದ್ಧತಿ ಇದೆ. ಪಾರಮಾರ್ಥದಾಗಿರ್ತಕ್ಕಂಥ ಪದ್ಧತಿಯೊಳಗೆ ಮೊದಲನೇ ಸ್ಥಳ ಯಾವುದು ಅಂದರೆ ಶಿವಕಾರುಣ್ಯ ಸ್ಥಳ. ಶಿವನ ಕರುಣೆಯನ್ನು ಪಡೆದುಕೊಳ್ಳಬೇಕು. ಆ ಕರುಣೆ ಆಗಲಾರದ ಮುಂದೆ ನಮ್ಮ ಯಾವ ಕಾರ್ಯಗಳು ಸುರಳಿತವಾಗಿ ಆಗುವುದಿಲ್ಲ. ಮದುವೆ ಹಂಗೆ ದೇವರ ಕರುಣೆ ಪಡೆಯಬೇಕಾಗಿತ್ತಂದ್ರೆ ಏನೇನು ಮಾಡಬೇಕು ಅನ್ನುವಂಥದ್ದು ಅಲ್ಲಿ ವಿಷಯ.
ಅದಕ್ಕೆ ಶಿವಕಾರುಣ್ಯ ಸ್ಥಳ ಅಂದರೆ ಮೆಟ್ಟಿಲು, ಮೊದಲನೇ ಮೆಟ್ಟಿಲು. ಅದಕ್ಕಾಗಿ ನೀವು ಭಜನ ಹಾಡೋರು, ಕೈವಲ್ಯ ಪದ್ಧತಿಯನ್ನು ಹಾಡೋರು ಎಲ್ಲರೂ ಹಾಡ್ತಾರೆ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ. ಇದು ಪ್ರಾರಂಭ. ಅವರವ್ರು ತಮ್ಮ ತಮ್ಮ ಧಾಟ್ಯಾಗ ಹಾಡ್ತಾರೆ, ರಾಗದಾಗ ಹಾಡ್ತಾರೆ. ಅವರು ಇಲ್ಲಿಂದ ಪ್ರಾರಂಭ ಆಯ್ತು. ಇದು ಪಲ್ಲವಿ. ಅದರೊಳಗನ ಮೊದಲನೇ ನುಡಿ ಯಾವುದು? ಇದು ಪಲ್ಲವಿ ಆಯ್ತು. ಆ 5 ನುಡಿಗಳೇನು ಬರ್ತಾವಲ್ಲ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ ಅನ್ನುವಂಥ ಒಂದು ಪಲ್ಲವಿ ಆಯಿತು. ಕೆಳಗೆ ಮತ್ತು 5 ನುಡಿಗಳು ಬರ್ತಾವೆ. ಅದರಾಗ ಮೊದಲನೇ ನುಡಿ ದುರಿತ ಕರ್ಮವನ್ನು ಅಲ್ಲದೆ ಇರು, ಪುಣ್ಯವನೇ ಮಾಡು, ಹರನ ಅಡಿ ಇಡೀ ಶಾಂತರ ಒಡನಾಡು, ಕರುಣವಿರಲಿ ಜೀವರುಳು, ನೀತಿ ವಿಧನಾಗು, ಹೊರದಿದವನು ಎಂದು ಬೆಸಸುವ. ಇದು ಒಂದೇ ನುಡಿ. ಈ 1ನೇ ನುಡಿಯೊಳಗೆ ಶಿವನ ಕರುಣೆ ಪಡ್ಕೊಂಡಂಗೆ ಆತ. ನೀ ಶಿವನ ಕರುಣ ಆಗ್ಬೇಕಾತಂದ್ರೆ ನೀ ಕೆಟ್ಟ ಕೆಲಸ ಮಾಡಕ್ಕೆ ಹೋಗಬೇಡ. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಪಾಪ ಕಾರ್ಯಾದಿಗಳಲ್ಲಿ ನೀನು ಮನಸ್ಸಾಗಕ್ಕೆ ಹೋಗಬೇಡ. ಕರುಣವಿರಲಿ ಜೀವರುಳು. ಯಾಕೆ ಎಲ್ಲ ಜೀವರಾಶಿಗಳಲ್ಲಿ ಕರುಣ ಯಾಕೆ ಇರಲಿ ಅಂತಂದ್ರೆ ಅದೆಲ್ಲ ನನ್ನಿಂದ ಉತ್ಪತ್ತಿಯಾಗಿದ್ದು, ಶಿವನಿಂದ ಅದು ಉತ್ಪತ್ತಿಯಾಗಿದ್ದು ಎಲ್ಲ ಪ್ರಾಣಿ ಪ್ರಪಂಚ ಅನ್ನುವಂಥದ್ದು. ಅವಕ್ಕೆ ನೀ ಕರುಣ ತೋರಿಸಿದಂದ್ರೆ ನನ್ನ ಮೇಲೆ ನೀನು ಕರುಣೆ ತೋರಿಸ್ತಿ. ಕರುಣವಿರಲಿ ಜೀವರುಳು, ನೀತಿ ವಿಧನಾಗು. ಸ್ವಲ್ಪ ಆಚರಣೆ ಚೆನ್ನಾಗಿರಲಿ. ಹೊರದಿದರಲ್ಲ, ಯಾರು ನಿನ್ನನ್ನು ಸಂರಕ್ಷಣೆ ಮಾಡ್ಯಾರಲ್ಲ ಅವರನ್ನು ನೀನು ಸಲುಹು. ಹಿಂಗಾದಾಗ ಶಿವನ ಕರುಣೆ ಆಕತಿ ಎಂದು ಬೆಸಸುವ. ಇದು ಶಿವಕಾರುಣ್ಯ ಸ್ಥಳ. ಅದಕ್ಕೆ ಶಿವಕಾರುಣ್ಯ ಸ್ಥಳದಲ್ಲಿ ಏನನ್ನ ಪಡೆದಕ್ಕೋ ಏನು ಪಡ್ಕೋಬೇಕು? ಶಿವನ ಕರುಣೆಯನ್ನು ಪಡ್ಕೋಬೇಕು. ಅವನ ಪ್ರೀತಿಗೆ ನಾವು ಪಾತ್ರರಾಗಬೇಕು. ಅವನ ಪ್ರೀತಿಗೆ ನಾವು ಪಾತ್ರ ಆದರೆ ಅವನು ಕರುಣ ಮಾಡ್ತಾನೆ. ಇದು ಮೊದಲನೇ ನುಡಿ. ಇಡೀ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ. ಇದು ಒಂದು ಪದ್ಯವನ್ನು 5 ನುಡಿ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡಿವಿ ಅಂದರೆ ಇಡೀ ಕೈವಲ್ಯ ಪದ್ಧತಿನೇ ಅರ್ಥ. ಆ ನಂತರ 2ನೇ ನುಡಿ ಬರ್ತದೆ, ಭವಮಾಲೆಗೆ ಅಲಸು. ಅಲ್ಲ, ಅದು 3ನೇ ನುಡಿ. ಅಲ್ಲ, ನೀವು ಹೇಳ್ತಾನೆ ನಿಂದಿಸಿ ನುಡಿಯದಿರು 6. ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ, ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸು ಎಂದು ಕೈ ಹಿಡಿದು ಅನುಗ್ರಹಿಸುವ. ಇಲ್ಲೇ 2ನೇ ನುಡಿ ಏನೈತಲ್ರಿ, ಆ 2ನೇ ನುಡಿಯೊಳಗೆ ಬಿಡು, ಬಿಡು. ನಿಂದಿಸಿ ನುಡಿಯದಿರು 6, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಬಿಡುವುದನ್ನು, ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸು ಎಂದು ಕೈ ಹಿಡಿದು ಅನುಗ್ರಹಿಸುವ. ಇಲ್ಲೇ ಬಿಡುವುದು. ಶಿವನ ಕರುಣೆಯನ್ನು ಪಡ್ಕೊಂಡ ನಂತರದಲ್ಲಿ ಈ ಮನುಷ್ಯ ಮತ್ತು ಮೋಹದಲ್ಲಿ ಬಿದ್ದಿಗಿದ್ದಾನು ಅಂತ ತಿಳ್ಕೊಂಡು ಒಂದಿಷ್ಟು ಕೆಲಸ ಬಿಡಪ್ಪ, ನೀನು ಒಂದಿಷ್ಟು ಕೆಟ್ಟ ಗುಣ ಅದಾವು ಬಿಡು ಅಂತ ತಿಳ್ಕೊಂಡು ಬಿಡಕ್ಕೆ ಹಸ್ತ. ಇದು 2ನೇ ನುಡಿ. 3ನೇ ನುಡಿ ಏನದಲ್ಲ, ಇದು 2ನೇ ನುಡಿ ಏನು ತೋರಿಸ್ತದ ಅಂತಂದ್ರೆ ಜೀವ ಸಂಬೋಧನ ಸ್ಥಳ. ಜೀವನಿಗೆ ಸಂಬೋಧಿಸ್ತಾರೆ. ನಿಂದಿಸಿ ನುಡಿಯದಿರು, ಯಾರನ್ನು ಬೇಯಕ್ಕೆ ಹೋಗಬೇಡ, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಈ ಲೋಕ ನಿನ್ನ ಮನಸ್ಸಿಗೆ ಬಂದಂತೆ ನಡೆಯಕ್ಕೆ ಹೋಗಬೇಡ. ಹಿರಿಯಾರು ಹೆಂಗೆ ಹೇಳ್ತಾರೆ ಹಂಗೆ ಕೇಳು.
ಕುಂದು ಒಡೆಯದೆ. ನೀ ಎಳ್ಳಷ್ಟು ನೀನು ಯಾವುದೇ ಕುಂದಿಗೆ ಒಳಗಾಗಬೇಡ. ಕಾಮಾದಿಗಳನ್ನು ಜಯಿಸು ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ಜೀವ ಸಂಬೋಧನ. ಮೊದಲನೇದು ಪಡೆಯೋದು, ಎರಡನೇದು ಬಿಡೋದು, ಇನ್ನು ಮೂರನೇದು ಭವಮಾಲೆಗೆ ಅಲಸು, ಹುಸಿಯದಿರು. ಎಡರು ಬಂದು ಕವಿಯಲು ಅಂಜದಿರು. ಇದು ನೀತಿ ಕ್ರಿಯಾಸ್ತದ. ಪಡೆ, ಬಿಡು, ನಡೆ. ನಿನ್ನ ನಡತೆ ಚಲೋ ಇರಲಿ, ಅದಕ್ಕೆ ನೀತಿ ಕ್ರಿಯಾಚಾರ. ಮೂರನೇ ನುಡಿಯೋದು. ಆ ಮೂರನೇ ನುಡಿಯೊಳಗೆ ನಿನ್ನ ನೀತಿಯನ್ನು ನೀ ಕಾಪಾಡಿಕೊಂಡು ಹೋಗು. ಅವಮಲೆಗಲಸು ಖುಷಿಯದಿರೆಡರು ಬಂದು ಕವಿಯಲಂಜದಿರು ಸಂಪದದೋಳು. ತವೆ ಮದವಳಿದಿರು ತತ್ವ ಸಂತತಿಯನೆ ವಿವರಿಸಿ ನೋಡೆಂದು ತಿಳುಪುವ. ಶ್ರೀ ಗುರುವಚನೋಪದೇಶವನಾಲಿಸಿ ಆಗಳಹುದು ನರರಿಗೆ ಮುಕುತಿ. ಮೂರನೇ ನೋಡಿ, ಈ ಮೂರು ಸ್ಥಳಗಳಲ್ಲಿ ಮಲತ್ರಯ ದೋಷ ಅಂತ ಬರ್ತಾವೆ. ಹೊಲಸಾಗಿದ್ದ ಶರೀರ, ಆ ಶರೀರದ ದೋಷಗಳನ್ನು ತೆಗೆಯುವ ಸಲುವಾಗಿ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತ ಮೂರು ಮಲ ಅಂತ ಹೊಲಸು. ಇಲ್ಲಿ ಹೊಲಸು ಹತ್ತಾವ ನಮ್ಮ ಅಂತಃಕರಣಕ್ಕೆ. ಆ ಹೊಲಸುಗಳನ್ನು ತೆಗೆಯುವ ಸಲುವಾಗಿ ಅವನಿಗೆ ಒಂದಿಷ್ಟು ಉಪದೇಶ ಮಾಡ್ತಾರೆ. ಶಿವನ ಕರುಣೆ ಆಗಬೇಕು, ಆಮೇಲೆ ಬಿಡಬೇಕು, ಹಂಗೆ ಅವ್ರು ಹೇಳಿದಂಗೆ ನಡೀಬೇಕು. ಇಲ್ಲಿ ಮಲದೋಷ ನಿವಾರಣೆ. ಈ ಮಲದೋಷ ನಿವಾರಣೆ ಆದ ನಂತರದಲ್ಲಿ ಹುಡುಗ ಅಂಗಳದಾಗ ಆಟ ಆಡಿ ಮೈಯೆಲ್ಲ ಹೊಲಸು ಮಾಡ್ಕೊಂಡ ನಂತರ ಸಾಲಿ ಟೈಮ್ ಆಗಿದ್ದು ಬರ್ರು ಅಂತ ಅವ್ವ ಕರೀತಾಳೆ. ಓಡಿ ಬರ್ತದೆ, ಶಗಣದಾಗ ಬೀಳ್ತದೆ ಕಾಲ್ಜ. ಹುಡುಗ LKG UKG ಹೋಗೋದು. ಅಲ್ಲಿ ಬಿದ್ದು ಕೂಡಲೇ ತಾಯಿ ಅಂತ ಕರ್ಕೊಂಡು ಬಂದು ಹೊಲ ಹತ್ತಿತ್ತಲ್ಲ ಹೊಲಸು. ಮೊದಲು ಏನೇನಾಗೈತೆ ಅಂತಂದ್ರೆ ಬಟ್ಟೆ ಹೊಲಸಾಗ್ಯಾವ, ಬಟ್ಟೆಲ್ಲ ಹೊಲಸಾಗ್ಯಾವ. ಆನಂತರ ಮೈಗೂ ಹೊಲಸು ಹತ್ತಿದೆ, ಒಳಗೆ ತಲೆಯೆಲ್ಲ ಹೊಲಸಾಗ್ಯಾವ, ಬಿದ್ದು ಬಿಟ್ಟದ ದೊಡ್ಡ ತೊಗೊಂಬಂದು ಸ್ವಚ್ಛ ಮಾಡಿ ಮೈ ಬಟ್ಟೆ ಆ ಕಡೆ ಒಗೆದು ಮೈ ಸ್ವಚ್ಛ ಮಾಡಿದ್ಲು. ಶಾಂಪೂನೋ ಸೋಪು ಹಚ್ಚಿ ಸ್ವಚ್ಛ ಮಾಡಿ ವಿಭೂತಿ ಹಚ್ಚಿ ಡ್ರೆಸ್ ಹಾಕಿ ತಯಾರಾಗ್ತೀವಿ. ಮಲ ದೋಷ ನಿವಾರಣೆ ಆತ. ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತಕ್ಕಂಥ ಮೂರು ಮಲಗಳದಾವಲ್ಲ, ಅವೆಲ್ಲ ದೋಷ ನಿವಾರಣೆ ಆಗ್ತದೆ. ಸ್ವಚ್ಛ ಆಗ್ತಲ್ಲ ಹುಡುಗ. ಸ್ವಚ್ಛ ಆದ ಕೂಡಲೇ ಅವನಿಗೇನು ತಿನ್ನಿಸ್ಬೇಕು ತಿನ್ನಿಸಿ ಉಣಿಸಿ ನಾಷ್ಟ ಮಾಡಿಸಿ ಮತ್ತು ಡಬ್ಬಿ ಕಟ್ಟಿಕೊಟ್ಟು ಅವ್ನ ಬ್ಯಾಗ್ನಾಗ ಎಲ್ಲ ಪುಸ್ತಕ ಹಾಕಿ ಪೆನ್ಸಿಲ್ಲು ಪೆನ್ನು ಎಲ್ಲ ಹಾಕಿ ಹೋತು ಹುಡುಗ. ಮುಂಜಾನೆ 9:00 ಹೋತು, 10 ಗಂಟೆಗೆ ಶಾಲೆಗೆ ಬಂತು, ಸಂಜೆ 5 ತನಕ ಇಲ್ಲಿ ಇರ್ತದೆ. ಇಲ್ಲೇನು ಇರ್ತದಲ್ಲ, ಇಲ್ಲೇನು ಬಂದ ನಂತರದಲ್ಲಿ ನಾಲ್ಕನೇ ಸ್ಥಳಕ್ಕೆ ಬಂದೀವಿ. ಇದು ಯಾವ ಸ್ಥಳ ಅಂದರೆ ಯೋಗ ಪ್ರತಿಪಾದನ ಸ್ಥಳ. ಯೋಗ ಪ್ರತಿಪಾದನ ಸ್ಥಳದಲ್ಲಿ ಮನಸ್ಸು ಚಂಚಲ ಆಗಿರೋದಲ್ಲ. ನಾವು ದಿವಸ ನೋಡೋಕತ್ತೇವಲ್ಲಿ, ಅಲ್ಲಿಗೆ ಬಂದೀವಿ. 4ನೇ ಸ್ಟೆಪ್ಪಿಗೆ ಬಂದೀವಿ, 4ನೇ ಸೋಪಾನ. ಮನಸ್ಸು ಹೊಲಸಾಗಿರ್ತದಲ್ಲ, ಆ ಮನಸ್ಸು ಹೊಲಸಾಗಿದ್ದಕ್ಕಾಗಿ 4ನೇ ಸ್ಥಳದಲ್ಲಿ ನಾ ಈ ಮೊದಲು ಏನು ಹೇಳೀನಿ ಅದನ್ನು ನೀ ಹೊರಗೆಲ್ಲರೆ ಬಳಸಕ್ಕೆ ಹಾದಿಗಿದಿ. ನಿನ್ನೊಳಗೆ ಬಳಸದಿರದ್ವೈತವನು ಬಾಹ್ಯದಲ್ಲಿ, ನಿನ್ನೊಳಗೀಕೋ ಭಾವನೆ ಒಡಗೂಡು. ತಿಳಿದು ಸಮಯ ನಿಷ್ಠೆಗಲಿ ವೇದ ವಿಧ ಭಕ್ತಿ ಗಳನಗಲದರಿಂದು ಸುರುವ. ಶ್ರೀ ಗುರುವಚನೋಪದೇಶವನಾಲಿಸಿ ಆಗಳಹುದು ನರರಿ
ಬಳಸದಿರ ಅದ್ವೈತವನ್ನು ಬಾಹ್ಯದಲ್ಲಿ. ನಾ ಇಷ್ಟತನೇನು ಹೇಳೇನಿ, ಅದನ್ನು ಇನ್ನು ಮ್ಯಾಲೆ ನಾ ಏನು ಹೇಳ್ಬೇಕಾಗಿತ್ತು ಅಂತಂದ್ರೆ, ಚಿತ್ತವೃತ್ತಿ ಬಹಳ ಕೆಟ್ಟದ್ದೆ. ಅದು ನಿರೋಧ ಮಾಡಬೇಕಾಗಿದೆ, ಮನಸ್ಸನ್ನು ನಿಗ್ರಹ ಮಾಡಬೇಕಾಗಿದೆ. ಆ ಮನೋನಿಗ್ರಹಕ್ಕೋಸ್ಕರವಾಗಿ ಯೋಗ ಪ್ರತಿಪಾದನಾ ಸ್ಥಳ. ಇನ್ನು ಮತ್ತು ಆ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಮತ್ತು 5 ಭಾಗಗಳು: ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ. 5 ಯೋಗಗಳು ಬರ್ತವೆ. ಅಂದರೆ ಮೊದಲನೇ ಸ್ಥಳ ಪಡೆ, 2ನೇ ಸ್ಥಳ ಬಿಡು, 3ನೇ ಸ್ಥಳ ನಡೆ, ಚೆನ್ನಾಗಿ ನಡ್ಕೋ, 4ನೇ ಸ್ಥಳ ಮಾಡು. ಏನು ಮಾಡು? ಯೋಗ ಮಾಡು, ಮನಸ್ಸನ್ನು ನಿಯಂತ್ರಣ ಮಾಡು. ಅಲ್ಲಿ ಮಾಡುವುದೈತೆ, ಪಡ್ಕೊಳ್ಳೋದಾತು, ಬಿಡುವುದಾತು, ನಡೆಯುವುದಾತು, ಈಗ ಮಾಡುವುದೈತೆ. ಆ ಮಾಡುವಲ್ಲಿ ನಾವು ಎಳ್ಳಷ್ಟು ಕೂಡ ಅಲ್ಲಿ ತಪ್ಪು ಮಾಡುವ ಹಾಗಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡೋದು. ಆ ಸಾಧನೆಯನ್ನು ಮಾಡಿದರೆ ಪ್ರತಿಫಲದ ಮುಂದಿನ ಹೆಜ್ಜೆ ಯಾವುದು ಅಂತ ಕೇಳಿದರೆ 5ನೇ ಸ್ಥಳ. ಈ 4ನೇ ಸ್ಥಳದಲ್ಲಿ ವಿಕ್ಷೇಪ ದೋಷ ಹೋತು. 2ನೇ ಆವರಣದು ಮಲ ವಿಕ್ಷೇಪ. ಇನ್ನು ಆವರಣ ದೋಷ ಅನ್ನುವಂಥದ್ದು ಬರ್ತದಲ್ಲ, ಆ ಆವರಣ ದೋಷ ನಿವಾರಣೆಗೆ ಜ್ಞಾನ ಪ್ರತಿಪಾದನಾ ಸ್ಥಳ. ಆ ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ಸಾಂಕೇತಿಕವಾಗಿ ಹೇಳ್ತಕ್ಕಂಥ ಪದ್ಯ ಯಾವುದು ಅಂತಂದರೆ, ಆರು ನಾನೆಂದು ವಿಚಾರಿಸು, ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸಂದರಿ. ಈ ವಿಷಮ ಸಂಸಾರವನ್ನು ಕನಸಂತ ತಿಳ್ಕೋ. ಯಾಕಂದ್ರೆ ಯಾರನ್ನ ಅಂತ ವಿಚಾರ ಮಾಡ್ಕೋ. ಮೊದಲು ಆರು ನಾನೆಂದು ವಿಚಾರ ಮಾಡುವಲ್ಲಿ ಏನಾಗುತ್ತೆ ಅಂತಂದರೆ, ಶರೀರ ನಾನು, ಇಂದ್ರಿಯಗಳ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಚಿತ್ತು ನಾನು, ಅಹಂಕಾರ ನಾನು, ಯಾವುದು ನಾನು ಈ ಶರೀರದಲ್ಲಿ? ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರ. ಇದು ವಿಷಮ ಸಂಸಾರ. ವಿಷಮ ಸಂಸಾರ ಅಂದರೆ ಯಾವುದೂ ಸಮವಾಗಿಲ್ಲ. ನಿನ್ನಿದ್ದು ಇವತ್ತಿಲ್ಲ, ಇವತ್ತಿದ್ದು ನಾಳೆ. ಈಗ ಒಂದು ತಾಸಿನ ಹಿಂದಿದ್ದ ಮನಸ್ಸು ಈಗಿಲ್ಲ, ಈಗಿರುವಂಥ ಇನ್ನೊಂದು ತಾಸೆ ಆದ ಮನಸ್ಸು ಇರುವುದಿಲ್ಲ. ಇದು ವಿಷಮ ಅಂತಾರೆ. ಸಮ ಇರುವುದೇ ಇಲ್ಲ. ಹೋಗಲಿ, ಕಣ್ಣು 2 ನಮ್ಮ ಹೋದಲ್ಲಿ ನಮ್ಮ 2 ಕಣ್ಣು ನಮ್ಮ ಇದ್ದು ಅಂದ್ರೆ ಡಾಕ್ಟ್ರನ್ನ ತೆಗೆದ ನಂತರ 2 ಕಣ್ಣು ಅಷ್ಟ ಪರಿಶ್ರಮ ಪಟ್ಟವು ಜೀವನ ತುಂಬ. ಎಂದು ನೋಡಕ್ಕೆ ಶುರು ಮಾಡ್ಯಾವ, 2 ಕೂಡ ನೋಡಕ್ಕೆ ಹತ್ತಾವ. ಅಂಥದ್ರಾಗ ಒಂದು ಮೊದಲು ಆಪರೇಷನ್ ಬರ್ತೈತಿ, ಒಂದು ಆಮೇಲೆ ಬರ್ತೈತಿ. ಯಾಕಪ್ಪ? ಚಲೋ ಆತಿಲ್ಲೇ. ಯಾಕೋ ಈ ಕಿವಿಯಿಂದ ಕೇಳೋದಾಗಿದ್ದು ಮಾಸ್ತದೆ. ಮತ್ತು ಇದು ಚಲೋ ಐತಿ ವಿಷಮ. ನಮ್ಮದ ಶರೀರ ವಿಷಮ ಇರುವಾಗ ಇದು ಸಂಸಾರನ. ಅದಕ್ಕೆ ಶರಣರಂದರು, ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಸಂಸಾರ ಅಂದರೆ ದೇಹ. ಆಮೇಲೆ 2ನೇದು ಇದು ಪರಿವಾರ. ನನ್ನ ದೇಹದಾಗಿರ್ತಕ್ಕಂತಹ 2 ಕಣ್ಣುಗಳು ಆಪರೇಷನ್ ಡಾಕ್ಟ್ರೊಂದಿಗೆ ತೋರ್ಸಕ್ಕೆ ಹೋದಾಗ ಅವರಂತಾರ, ಇದು ಒಂದು ಪರಿ ಬಂದತ್ರಿ, ಇದನ್ನ ನಡೀತೈತಿ, ಇನ್ನು ವರ್ಷ 2 ವರ್ಷ ಹೋಗ್ತೈತದ ಅಂತ ಹೇಳ್ತಾರೆ. ನಾವಂತೀವಿ, ಇಲ್ರಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, 2 ಮಾಡಿಬಿಡ್ರಿ. ಬಂದಿಲ್ಲ ಅದು. ಬಂದಿಲ್ಲ ಅಂದ್ರೆ ಹೆಂಗೆ ರೀ? ದೇವ್ರು 2 ಕುರ್ಷೆ ಕೊಟ್ಟಾನ, 2 ಕುರ್ಷೆ ನೋಡ್ತೇನೆ ನಾನು, ಹಿಂಗೆಲ್ಲ ಆಗೈತಿ, ಹಂಗೆಲ್ಲ ಅನ್ಬೇಡ್ರಿ. ನೀವು ಭೇದ ಮಾಡ್ತೀರಿ ಡಾಕ್ಟ್ರ ಅಂದ್ರೆ, ನೀವ ಕುಂತ ಹೆಂಗೆ ಮಾಡಿದ್ರೆ ಹೆಂಗೆ ರೀ ಡಾಕ್ಟ್ರ ಅಂತಂದ್ರೆ ಹೆಂಗೆ ಆಗತ್ತೆ? ನೋಡಪ್ಪ, ಅದು ಮಾಡಕ್ಕೆ ಬರಂಗಿಲ್ಲ. ಮಾಡಂದ್ರೆ ಒಂದ ಮಾಡ್ತಾರೆ. ಮತ್ತು 2 ಯಾವ ಡಾಕ್ಟ್ರ್ ಮಾಡ್ತಾನೆ ಕಡೆ ಮಾಡಿಸಿ ಹೋಗು. ಕಳಿಸಿದ ಮತ್ತೊಬ್ಬ ಡಾಕ್ಟ್ರ್ ಅಂತ ಹೋದ. ಅವು ಹೇಳಿದ, ಹಿಂಗೆ ರೀ, ಮತ್ತು ಕಣ್ಣು ಯಾಕೋ ಕಾಣೋದಿಲ್ಲ, 2 ಕಾಣೋದಿಲ್ಲ, ಒಂದೇ ಕಾಣೋದಿಲ್ಲ, ಬಾಯ್ ನೋಡಿದ್ರು, ಮಿಷನ್ದಾಗ ನೋಡಿದ್ರು. ಇದು ತಾಬಿಡು ನಾಳೆಗೆ ಬರೋಬೇಕು, ಇವತ್ತು ಬಂದು ಅಡ್ಮಿಟ್ ಆಗ್ಬೇಕು ಹೇಳಿದ್ರು. ಮತ್ತು ಈ ಕಣ್ರಿ ಅಂತ, ಅಲ್ಲೋ ನಿನ್ನ ಹೇಳಿದಿಲ್ಲ,
ಈ ಕಣ್ಣು ಕಾಣೋದಿಲ್ಲ, ಈ ಕಣ್ಣು ಕಾಣ್ತದೆ ಅಂತಂದ ಮೇಲೆ ಇದನ್ನ ಯಾಕೆ ಮಾಡೋದು? ನಿಂದ ಬಾಯಿಲೆ ಬಂದೈತಿ, ಈ ಕಣ್ಣು ಯಾಕೋ ಮಂದಾಗಿತ್ತು, ಇದೊಂದ ಮಾಡೋದು. ಇಲ್ರಿ, ಎರಡು ಕುಡಿಸೆ ಮಾಡ್ಬೇಕಾಗೈತಿ. ನಾ ಹುಟ್ಟು ಹೊತ್ತಿನಾಗ ಎರಡು ಕುಡಿಯೋ ತೊಗೊಂಬಂದೀನಿ, ಒಂದು ಮುಂದೆ ತಂದಿಲ್ಲ, ಒಂದು ಹಿಂದೆ ತಂದಿಲ್ಲ ಅಂದ್ರೆ ಎಷ್ಟು ವಿಷಮ ಇದು. ಇದು ಹಿಂಗೆ ಮೂಗ ಎರಡೂ ಕೂಡಿ ಒಳಗೆ ಹೋಗಿ ಒಂದಾಗೈತಿ. ಇಲ್ಲಿ ಬಂದು ಈಚೆ ಕಡೆ ಒಳಗೆ ದುರ್ಮಾಂಸ ಬೆಳೆದೈತಿ, ಈಚೆ ಕಡೆ ಉಸಿರು ಆಡುವುದು. ಇದು ಸರಳ ಐತಿ. ಎರಡೂ ಕಡೆ ಬೆಳೆದತ್ತಂದ್ರೆ ಸಮಸತ್ತ, ಸಮಸಂಸಾರ. ಒಂದು ಕಡೆ ಎಲುಬು ದುರ್ಮಾಂಸ ಬೆಳೆದೈತಿ, ಅದನ್ನು ತೆಗಿ ಅಂತ ಡಾಕ್ಟರ್ ಅಂತ ಹೋಗೋದು. ಹೌದು. ಮತ್ತು ಈಚೆ ಕಡೆಯಿಂದ ಐತಂದು ನೋಡ್ರಿ ಅಂತ ಉಸಿರು ಆಡ್ತದ, ಆಡ್ತದೆ. ಮತ್ತು ಅಲ್ಲೇನಿರ್ತೈತಿ? ಉಸಿರು ಆಡಿದ್ರೆ ಅಲ್ಲೇನಿರ್ತೈತಿ? ಕ್ಲಿಯರ್ ಐತಿ. ನಿಮ್ಮ ಟ್ರಾಫಿಕ್ ಫುಲ್ ಆಯ್ತು ಮಾಡಿದೆ. ಇಲ್ಲೇ ಇಷ್ಟಾಗನ ವ್ಯತ್ಯಾಸ ವಿಷಮ. ಒಟ್ಟ 8 ದಿವಸ ಆಯ್ತು ಈ ಕೈ ಹರಿಯಾಕೈತಿ, ಈ ಕೈ ಒಟ್ಟ ಹರಿಯಾಕೈತಿ. ಇದಿಲ್ಲ, ಚಲೋ ಐತಿ. ಇದೇ ವಿಷಮ ಸಂಸಾರ. ಒಂದರಂತ ಒಂದಿಲ್ಲ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು. ಹೆಂಗ ಕನಸಂತ ತಿಳ್ಕೊ. ಕನಸಿನ್ಯಾಗ ಲಾಟ್ರಿ ಐತೈತಿ, 10 ಕೋಟಿ ರೂಪಾಯಿ. ಇನ್ನು ತರಾಕ್ ಹೊಂಟಿದ್ದ ಬ್ಯಾಂಕಿಗೆ ಎಚ್ಚರಾಗೈತಿ. ತರಾಕ್ ಹೊಂಟಿದ್ದ ಎಚ್ಚರ ಆಯ್ತು. ಎಚ್ಚರ ಆದ ಕೂಡಲೇ ಗಡಬಡಿಸಿದ, ಟಿಕೆಟ್ ಎಲ್ಲೈತಿ? ಇಲ್ಲಿ ಬ್ಯಾಗ್ ತೊಗೊಂಡಿದ್ದ, ಅಲ್ಲೇ ಕನಸಿನಾಗ ಬ್ಯಾಗ್ ತೊಗೊಂಡು ಹೋಗ್ಬೇಕಂತ ತಯಾರಾಗ್ಯಾನ. ಚಲೋ ದೊಡ್ಡದ ತೊಗೊಂಡ, 10 ಕೋಟಿ ರೂಪಾಯಿ ಹಿಡಿಬೇಕಲ್ಲ. ಬ್ಯಾಗ್ ತೊಗೊಂಡಾಗ ಎಚ್ಚರ ಆಯ್ತು. ಎಚ್ಚರ ನೋಡ್ತಂದ, ಟಿಕೆಟು ಇಲ್ಲ, ಬ್ಯಾಗೂ ಇಲ್ಲ. ಇದ್ರಾಗ ಬ್ಯಾಗ್ ಇಟ್ಟಿದ್ನಲ್ಲ, ಬ್ಯಾಗಲ್ಲಿ ಇಟ್ಟಿನಿ ಅಂತ ಕೇಳ್ತಾನೆ ಹೆಂಡ್ತಾನೆ. ಬ್ಯಾಗಲ್ಲಿ ಇಟ್ಟಿ, ಎದ್ರ ಬ್ಯಾಗ್ ರೀ ಅಂತ. ಬ್ಯಾಂಕಿಗೆ ಹೊಂಟಿದ್ನಿ ನಾನು. ಯಾಕೆ ಅಂತಾಳ, ಟೈಮ್ 5 ಗಂಟೆ ಆಗೈತಿ, ಈಗೇನು ಬ್ಯಾಂಕ್ ಅಂತ ಅಂದಾಕೆ. ನಸಿಕಿನಾಗ 5 ಗಂಟೆಗೆ ಎಚ್ಚರ ಆಗೈತಿ ಅವನು. ಮತ್ತು ನಸಿಕಿನಾಗ 4 ಗಂಟೆ ಮುಂದೆ ಕನಸು ಬಿದ್ದರೆ ಅವು ಖರಿ ಹಾಕಾವು. ಮತ್ತು 5 ಗಂಟೆಗೆ ಬರ್ತೈತಿ, ಮತ್ತು ಖರಿ ಆಗ್ಬೇಕಲ್ಲ ಬ್ಯಾಂಕ್. ದೌಡ ಬ್ಯಾಗ್ ತಾ ಯಾಕ್ರಿ ಅಂತ. 10 ಕೋಟಿ ರೂಪಾಯಿ ಐತೈತಿ, ಹೋಗ್ಬೇಕೀಗ, ರೊಕ್ಕ ತರಬೇಕು. ಎಲ್ಲಿ ಯಾವ 10 ಕೋಟಿ, ಯಾವ ಬ್ಯಾಗ, ಏನು ನೀವೇನು ಹುಚ್ಚ ಹಿಡ್ದತ್ತ? ನಿನಗೇನು ಗೊತ್ತೈತಿ? ನಮ್ಗೆ ಲಾಟ್ರಿ ಹತ್ತೈತಿ. ಟಿಕೆಟ್ ಯಾವಾಗ ತೊಗೊಂಡಿದ್ರಿ ನೀವು? ತೊಗೊಂಡಿದ್ದೇ ಲಾಟ್ರಿ ಹತ್ತೈತಿ, ಅದಕ್ಕೆ ಬ್ಯಾಗ್ ತಗೊಳಕೈತದ. ಎಲ್ಲಿ ಬ್ಯಾಗು, ಎಲ್ಲಿ ಲಾಟ್ರಿ? ಹಾಗೆ ಹಣಿ ಮಾಡ್ಕೊಂಡು ಕನಸಿನಾಗ ಇದೆಲ್ಲ. ಕನಸು ಅಂದ ಕೂಡಲೇ ಅವಾಗ ನೆನಪಾತ, ಹೌದು ಕನಸಿನಾಗ. ಮತ್ತು ಟಿಕೆಟು ಅಲ್ಲೇ ಕನಸಿನಾಗ, ಬ್ಯಾಗು ಕನಸಿನಾಗ, ಬ್ಯಾಂಕು ಕನಸಿನಾಗ, 10 ಕೋಟಿ ಕನಸಿನಾಗ. ಆಕೆಯೂ ಅಷ್ಟೇ ಶಾಣಕ್ಕಿದ್ಲು, ಭಾಳ ಶಾಣಕ್ಕೆ ಹಾಕಿದ್ಲು. ಸಾಯಂಕಾಲ ಕಟ್ಟಿದ ರೊಟ್ಟಿ ಖಾರ ತಂದು ಕನಸು ಬಿದ್ದದ್ದೆ. ಇನ್ನು ಇವು ಹೋಳಿಗೆ ಊಟ ಮಾಡಿಸಿ ಮಲಗಿಸ್ಬೇಕು, ಮತ್ತು ಹೋಗಿ ಬ್ಯಾಂಕಿಗೆ ಹೋಗಿ ತರಾಕ್ ಬರ್ತದೆ. ಈಕೆ ಮಂದಿ ಮನೆಗೆ ಹೋಗಿ ಬ್ಯಾಳಿ ಬೆಲ್ಲ ತೊಗೊಂಬಂದು ಹಾಕಿ ಹೋಳಿಗೆ ಊಟ ಮಾಡಿಸಿ ಒಂದು ಬಿಟ್ಟು 2 ಕವದಿ ಹಚ್ಚಿ ಮಲಗಿಸಿದ್ಲು. ಇವತ್ತು ಹೋಗಿ ಬ್ಯಾಂಕ್ ಹೋಗಿ ತೊಗೊಂಬರತ್ತೆ. ಬಿಡುದಿಲ್ಲ, ತರತ್ತೇನೆ. ಕನಸಿನಾಗ ಹಾರ್ಟ್ ಫೇಲ್ ಆಗಿ ಸತ್ತಾನ. ಎಲ್ಲಿ? ಕನಸಿನಾಗ. ಮತ್ತು ಹೋಳಿಗೆನೇ ಬಡ್ದದ್ದ. ಬೆಳಗ್ಗೆ ಎದ್ದು ಕೂಡಲೇ ಅಳಕತ್ತಿದ. ಯಾಕ್ರಿ, ಏನು ಕೊಡಲಿಲ್ಲ ನನ್ನ ಬ್ಯಾಂಕಿನಾಗ? ಎಲ್ಲಿ ಹೋತು ಅಕ್ಕ? ಆಕಿ ಕೇಳ್ತಾಳೆ, ಏನು ಸುಡ್ತೀಳ? ಸತ್ತಿದ್ದಿ ಕನಸಿನಾಗ. ಮೊದಲನೇ ದಿವಸ 10 ಕೋಟಿ ಐತಿ,
ಎರಡನೇ ದಿವಸ ಹುಗಿದು ಹತ್ತೈತಿ, ತೆಗೆದು ಹತ್ತೈತಿ. ವಿಷಮ ಸಂಸಾರವಿದನ್ನು ಕನಶಂದರಿ. ಇದು ಜ್ಞಾನ ಪ್ರತಿಪಾದನ. ಮಾರಮರ್ದನ ಶಂಭುವಿನ ಒಲಿಸಿ ಗಂಭೀರ ಸುಖದಳು ಇರು ಎಂದು ಅರುಪುವ. ಇದು 5ನೇ ಸ್ಥಳ. ಇದು ಜ್ಞಾನ ಪ್ರತಿಪಾದನ ಸ್ಥಳ. ಈ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಸಂಪೂರ್ಣವಾಗಿ ಅವನಿಗೆ ಜ್ಞಾನ ಆಗಿಬಿಡ್ತಂದ್ರೆ, ನಾ ಯಾರು ಅನ್ನುವಂಥ ಜ್ಞಾನ ಆತು ಅಂತಂದ್ರೆ ಇಲ್ಲಿ ಸಂಸಾರ ಇಲ್ಲ, ದೇಹ ಇಲ್ಲ, ಪರಿವಾರ ಇಲ್ಲ, ಜಗತ್ತು ಮಿಥ್ಯಾ ಅನಿಸ್ಬಿಡ್ತದೆ. ಬ್ರಹ್ಮ ಒಂದೇ ಸತ್ಯ. ಗಂಭೀರ ಸುಖದಳು ಇರು ಎಂದು ಅರಪುವ. ಗಂಭೀರ ಸುಖ ಅದು, ಆತ್ಮಾನಂದದ ಸುಖ ಅದು. ಅಂಥ ಸುಖದಲ್ಲಿ ಇರುವಂತಹ ಒಂದು ವಿಶೇಷತೆ ಈ ಜ್ಞಾನ ಪ್ರತಿಪಾದನ. ಜ್ಞಾನವನ್ನೇ ಪ್ರತಿಪಾದಿಸುವುದಲ್ಲ, ಬೇರೆ ಮತ್ತೊಂದು ಯಾವುದನ್ನೂ ಅಲ್ಲಿ ಹೇಳುವ ಹಂಗಿಲ್ಲ. ಜಗತ್ತಿನ ಯಾವ ಗೊಡವೆಗಳೂ ಅಲ್ಲಿಲ್ಲ. ಆ ಒಂದು ಉಪದೇಶ ಆದ ನಂತರದಲ್ಲಿ ಆ ಜ್ಞಾನ ಪ್ರತಿಪಾದನ ಸ್ಥಳದ ಉಪದೇಶದಿಂದ ಆವರಣ ದೋಷ ಎಲ್ಲ ಹೋಗಿಬಿಡುತ್ತೆ. ಮೊದಲ ಹೊರಗಿಂದೆಲ್ಲ ದೋಷ ನಿವಾರಣೆ ಆಗೈತಿ, ಸ್ವಚ್ಛ ಆಗೈತಿ. ಎರಡನೇದ್ದು ಮನಸ್ಸು ಸ್ವಚ್ಛ ಆಗೈತಿ. ಮನಸ್ಸಿನಲ್ಲಿ ಯೋಗ ಮಾಡ್ಯಾನ. ಎಂಥೆಂಥ ಯೋಗ ಮಾಡ್ಯಾನ. ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ ಇವೆಲ್ಲವನ್ನು ದಾಟಿಕೊಂಡು ಬಂದ ನಂತರದಲ್ಲಿ ಕೊನೆಗೆ ಭೂಮಿ ಹದ ಆಗಿತ್ತು. ಬೀಜ ಹಾಕಿದ್ರು ಗುರುಗಳು, ಹದ ಆಗಿತ್ತು. ಆ ಚಲೋ ಹದ. ಸರಿಯಾದ ಸಮಯಕ್ಕೆ ಮಳೆ ಬಂದು 2 ದಿವಸದಾಗ ಭೂಮಿಯನ್ನು ಸ್ವಲ್ಪ ಮ್ಯಾಗಿನ ಪದರ ಹಸಿ ಆರ್ತು ಬಡ ಕುರುಗಿ ತೊಗೊಂಡು ಹೋದರು. ಕುರುಗಿ ಪೂಜೆ ಮಾಡಿದ್ರು, ಬಿತ್ತಿದ್ರು. ಭಾಳ ಚಲೋ ಬೆಳೆ ಬಂತು, ಭಾಳ ಒಳ್ಳೆಯ ಫಸಲು. ಮಿತಿಗೆ ತತ್ತಿಗೆ ಸರಿಯಾಗಿರ್ತಕ್ಕಂಥ ಮಳೆ, ಅದಕ್ಕೆ ತಕ್ಕಂಗೆ ರೈತ ಉಳುಮೆ ಚೆನ್ನಾಗಿ ಭೂಮಿ ಹಸನು ಇಟ್ಟ ಅಂತಂದ್ರೆ, ಭೂಮಿ ಹಂಗೆ ಇಟ್ಟಂಗೆ ಕನ್ನಡಿ ಒಂದು ಕಡ್ಡಿ ಕಸ ಎಲ್ಲಿ ಎದ್ದಿರಬಾರ್ದು. ಹಂಗೆ ಭೂಮಿ ಇಟ್ಟಾಗ ಇನ್ನೇನು ಮುಂಗಾರಿ ಮಳೆನೋ ಹಿಂಗಾರಿ ಮಳೆನೋ ಬರ್ತದಂತಂದಾಗ ಭೂಮಿ ತಯಾರಿತ್ತು ಅಂತಂದ್ರೆ ಪಟ್ನ ಕುರುಗಿ ಪೂಜೆ ಮಾಡಿ ಬಿತ್ತಾಕ ಶುರು ಮಾಡಿದ ಅಂದ್ರೆ 4 ದಿವಸದಾಗ ನೋಡ್ಬೋದು ಬೆಳೆ ಹಂಗೆ ಲಾವಣೆ ಹಂಗಾಗಿದೆ. ಸಸಿ ಎದುರ್ತಾವೆ, ಹೊಲ ತುಂಬ ಒಂದೇ ತರವಾಗಿರ್ತಕ್ಕಂಥದ್ದು ಗ್ರೀನ್ ಮ್ಯಾಟ್ ಹಾಸ್ದಂಗಾಗಿದೆ ಹೊಲ್ದಾಗ. ಏನ ಸಾಲುಗಳು ನೋಡ್ಬೋದು, ಎಷ್ಟು ಚಂದ ಸಾಲು ಕಾಲ್ತವೆ. ಕಬ್ಬಿನ ಸಾಲು ಬೇರೆ, ಶೇಂಗಾ, ಕಡ್ಲಿ, ಜೋಳ ಬಿತ್ತರು ನೋಡ್ರಿ ಎಷ್ಟು ಸಾಲು ಹಿಡಿದು ಕಾಣ. ಹಂಗೆ ಯಾಕೆ ಹೇಳ್ಬೇಕಾಯ್ತು? ಭೂಮಿಯನ್ನು ರೈತ ಹೆಂಗೆ ಸ್ವಚ್ಛ ಇಡ್ತಾನಲ್ಲ, ಹಂಗೆ ಸಾಧಕನಾಗಿರ್ತಕ್ಕಂಥವನು ತನ್ನ ಶರೀರ, ಮನಸ್ಸು ಇವೇನದಾವಲ್ಲ ಸ್ವಚ್ಛ ಮಾಡ್ಕೊಂಡ ನಂತರದಲ್ಲಿ ಭೂಮಿ ಹದ ಆಕತಿ. ಗುರುನಾಥ ಆ ಬ್ರಹ್ಮ ಬೀಜಾಕ್ಷರವನ್ನು, ಬ್ರಹ್ಮ ಬೋಧೆಯನ್ನು, ಬ್ರಹ್ಮೋಪದೇಶ ಅಂತಕ್ಕಂಥ ಬೀಜವನ್ನು ಬಿತ್ತಿದ ಕೂಡಿನ ಹದಭರಿತವಾಗಿರ್ತಕ್ಕಂಥ ಭೂಮಿಗಳಿಗೆ ಹಂಗೆ ಬೆಳೆ ಬರ್ತದಲ್ಲ, ಹಂಗೆ ಇವನಲ್ಲಿ ಸಾಧಕನಲ್ಲಿ ಅಂಥ ಅದ್ಭುತವಾಗಿರ್ತಕ್ಕಂಥ ಆನಂದ ಬ್ರಹ್ಮಾನುಭೂತಿ ಅಂತಕ್ಕಂಥ ಬೆಳೆ ಬರಕ್ಕೆ ಶುರು ಮಾಡಿ. ಅದಕ್ಕೆ ಬ್ರಹ್ಮಾನುಭೂತಿ, ಆತ್ಮಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ ಇವೆಲ್ಲ ಶಬ್ದಗಳು ಅಲ್ಲಿ ಬರಲಿಕ್ಕೆ ಶುರು ಮಾಡ್ತವೆ. ಅವಾಗ ಇವನಿಗೇನು ಆನಂದದ ಸ್ಥಿತಿ, ಆರೂಢ ಸ್ಥಿತಿ, ಅದು ಪರಮ ಆರೂಢ ಸ್ಥಿತಿ. ಆ ಸ್ಥಿತಿಯಲ್ಲಿದ್ದಾಗ ಎಲ್ಲರೂ ಸಮ. ಯಾವುದು ಕನಿಷ್ಠ, ಯಾವುದು ಶ್ರೇಷ್ಠ, ಯಾವ ಭಾವವೂ ಅಲ್ಲಿ ಬರುವುದಿಲ್ಲ. ಶ್ರೇಷ್ಠ ಕನಿಷ್ಠ ಅಂತಕ್ಕಂಥ ಭಾವವನ್ನು ಅಡಗಿಸಿಕೊಂಡು ಬಿಡ್ತಾನೆ. ಅಂಥ ಒಂದು ಸ್ಥಿತಿ ಏನಿದೆಲ್ಲ ಅದು ಜ್ಞಾನ ಪ್ರತಿಪಾದನ ಸ್ಥಳ ಅಂತ ಕರೀತಾರೆ. ಕೊನೆಯದು ಆರು ನಾನೆಂದು ವಿಚಾರಿಸು. ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಪ್ಪ, ನೀ ಯಾರಂತ ವಿಚಾರ ಮಾಡು. ಯಾರು ನೀನು? ಶರೀರದಲ್ಲಿ ಯಾವುದಕ್ಕೆ ನಾನು ಅಂದೆ? ನಾನು 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 ಅಂತ ತಿಳ್ಕೊಂಡು ಯಾವಾಗಲೂ ಕೂಡ ಅಹಂಕರಿಸ್ತಕ್ಕಂತಹ ಇದರಲ್ಲಿ ಯಾವುದು ನಾನು ಅನ್ಬೇಕು? ಕಾಲು ನಾನು, ಕೈಯು ನಾನು, ತಲೆಯು ನಾನು, ಕಣ್ಣು ನಾನು, ಕಿವಿ ನಾನು, ಮೂಸಿಕ, ಯಾವುದು ನಾಸಿಕ ನಾನು,
ಯಾವುದು ನಾನು? ಒಂದೊಂದೇ ಅವಯವಗಳು ಅಕಸ್ಮಾತು ಈ ಕಣ್ಣಿನೊಳಗೆ ದೋಷ ಉಂಟಾಗಿ ಆಪರೇಷನ್ ಮಾಡೋದ್ರೊಳಗಾಗಿನೇ ಏನೋ ಒಂದು ಪದರು ಬಂದಿತ್ತು, ಹೊರೆ ಬಂದಿತ್ತು, ಅದನ್ನು ತೆಗಿಯೋ ಹೊತ್ತಿನೊಳಗೆ ಅವನು ಪ್ರಾರಬ್ಧ ಕರ್ಮ ಏನಾಯ್ತು ಏನು. ಆಪರೇಷನ್ ಎಲ್ಲ ಚಲೋ ತಂಗೆ ಮಾಡಿದರು. ಕೆಲವೇ ದಿವಸದೊಳಗೆ ಅವನಿಗೆ ಪಥ್ಯ ಪಾಲಿಸಲಿಲ್ಲೋ ಅಥವಾ ಅವನ ಶರೀರ ಭೋಗವೋ ಗೊತ್ತಿಲ್ಲ, ಒಂದು ಕಣ್ಣು ಹೋಗಿಬಿಡ್ತು. ಅವಾಗ ಅವರು ಹೇಳ್ತಾರೆ, ಇದು ಕಣ್ಣಂತೂ ಏನು ಕೆಲಸ ಕೊಡೋದಿಲ್ಲ, ಇದ್ರದ್ದು ಒಂದು ನರ ನಾವು ಕಟ್ ಮಾಡಬೇಕಾಗತ್ತೆ ಅಂತ ಅಂದರು. ಅದಕ್ಕೇನು ಕೆಲಸ ಇಲ್ಲ, ಸುಮ್ಮನೆ ಅಲ್ಲಿ ಯಾಕೆ ಅದನ್ನ ನರ ಹಿಡ್ಕೊಂಡು ಹೋಗ್ಬೇಕು, ಅದನ್ನು ಕಟ್ ಮಾಡ್ಬೇಕು. ಅದು ತೆಗೆದು ಬಿಡ್ರಿ. ಮೊದಲು ನಾನಾ ಶರೀರ ಅಂದವ, ನಾನಾ ಶರೀರ ಅಂದವ, ಕಣ್ಣಿಗೂ ನಾನಾ ಅಂದವ, ಮತ್ತು ತೆಗಿಯಂತ ನಾನನ್ನು ನಾನು ಕಳ್ಕೊಬೇಕಲ್ಲ. ಅದಕ್ಕೆ ಅವ್ರು ಅಂತಾರೆ, ಆರು ನಾನು, ಕಣ್ಣು ನಾನು, ಕಿವಿ ನಾನು, ಏನು ನಾನು? ಇದರಲ್ಲಿ ನಾನು ಅನ್ನುವಂಥದ್ದು ಎಲ್ಲ ಕೂಡಿ ನಾನು ಅಂತ ತಿಳ್ಕೊಂಡು ನಾನು ಅಜ್ಞಾನ ವಶದಿಂದ ಹೇಳಕತ್ತೀನಿ. ನಾನು ಭ್ರಾಂತಿ ಆಗೈತಿ ಈಗ ನಾನು ಅನ್ನೋದಕ್ಕೆ. ಅದಕ್ಕೆ ಒಟ್ಟಾರೆಯಾಗಿ ನಾನು ಅನ್ನೋದು ಯಾರು? ಒಂದು ಹೆಸರು ಹೇಳಿದ್ದೆ ನಾನು, ನನ್ನ ಹೆಸರು ಹೇಳಿಬಿಟ್ಟೆ, ಇದೇ ನಾನು ಅಂತ ತಿಳ್ಕೊಂಡು. ಅದು ನಾನಲ್ಲ. ಯಾರು ನೆನಪಿಟ್ಟಿದ್ದಾರೆ ಹೆಸರು? ಎಷ್ಟು ದಿವಸ? ಸತ್ 3 ತಿಂಗಳಿಗೆ ಶಿವ ಅನ್ನ 3 ತಿಂಗಳ ತನಕ ಭಾಳ ಚಲೋ ನೆನಪಿರ್ತದೆ. ನಾವು ವ್ಯಾಪಾರಸ್ಥಿದ್ನಿ ಅಂದ್ರೆ ಆಯ್ತು, 3ನೇ ದಿವಸ ತಿಥಿ ಮಾಡೋದು, 4ನೇ ದಿವಸಕ್ಕೆ ಒಂದು ದಿವಸ ಬಿಡೋದು, 5ನೇ ದಿವಸ ಕಿಲಿ ತೆಗಿಬೇಕಲ್ಲ, ಅಂಗಡಿ ಕಿಲಿ ತೆಗಿಬೇಕು. ಯಾಕಂದ್ರೆ ತಿಥಿನ ಮಾಡಿರ್ತೀವಲ್ಲ, ಮೊದಲು ತಿಥಿ ಮಾಡ್ತೀವಿ ಫುಲ್ಲ. ಹಂಗೆ ಮತ್ತು ಅಂಗಡಿಯಾಗ ಕೊಟ್ಟಿರ್ತಾನ ಗಿರಾಕಿ ಬಂದ ಕೂಡ ಹೇಳ್ತಾನ, ಇಲ್ಲ ಏನು ಬೇಕು ಮತ್ತೆ ಹಿಂಗೆ ಕೇಳ್ಕೊತ ಕುಂದ್ರದು. ಅಷ್ಟೋಗ ಮನೆಯಿಂದ ಕರ್ಯಾಕೆ ಬಂದು ಇಲ್ಲ ಮಾತಾಡ್ಸಕ್ಕೆ ಬಂದಾರ ಬಾಳ, ಅಲ್ಲಿ ಹೋದ, ಅಲ್ಲಿ ಹೋಗಿ ಕೂತು ಒಳಗೆ ಹೋಗಿ ಬಂದು ಕೂತವನ. ಇಲ್ಲೇ ಮತ್ತೇನು ಬೇಕು ಅಂತ ಕೇಳ್ಕೊತ ಕೂತಾವ. ಅಲ್ಲಿ ಅವ್ರು 4 ಮಂದಿ ಮಾತಾಡ್ಸಕ್ಕೆ ಬಂದಾರ, ಅದಕ್ಕೊಂತ ಕೂತ. ಅಲ್ಲಿ ಮತ್ತೇನು ಬೇಕಂತ ಕೇಳ್ತಾನ ನಾನು. ಅಲ್ಲೇ ಕೇಳ್ತಾನೆ ಮತ್ತೇನು ಬೇಕಾಗ್ತದೆ. ಏನೂ ಇಲ್ಲ. ಅವ್ರು ಬಂದಾಗ ಅಲ್ಲಿ ನಾಟಕ ಮಾಡಬೇಕ, ಅತ್ತಂಗೆ ಮಾಡಬೇಕ, ಕರೆದಂಗೆ ಮಾಡಬೇಕ. ಅದು ಸ್ವಭಾವ, ಜೀವನದ ಸ್ವಭಾವ. ಆಯ್ತು, ಅವ್ರಿಗೇನು ಉಣಿಸೋದು ತಿನ್ನಿಸೋದು ಮಾಡೋದೆಲ್ಲ ಮುಗೀತು. ಅವ್ರು ಹೋದ ಕೂಡಲಿನ ಯಾವಾಗ ಹೋದಾರದ ಕೂತಾನ, ಇಷ್ಟು ದುಃಖ ಮಾಡವ ಯಾವಾಗ ಹೋದಾರದ ಕೂತಾನ. ಅಲ್ಲಿ ಗಿರಾಕಿ ನಿಂತಾವ ಸಾರು ಹಿಡಿದು. ಅವ್ರು ಇನ್ನೂ ಒಳಗಿದ್ರು, ಲಕ್ಷ ಎಲ್ಲ ಅಲ್ಲಿತ್ತು. ಅಟ ಒಂದು ಕ್ಷಣ ಏಟೇನು ಬರಬೇಕು ಬಂತು. ಅವು ಕಣ್ಣಾಗ ನೀರು ಬಂದು ಇಲ್ಲ ಬಿಟ್ಟರು. ಶಿವಾಯನ್ನ ಹಿಂಗೆ ಬಾರಿಸ್ಕೊಂಡ. ಆಯ್ತು, ಅವ್ರಿಗೇನು ಅಪ್ಪಣೆ ಕೊಡ್ಬೇಕು ಕೊಟ್ಟು ಅಂಗಡಿಗೆ ಬಂದು ಮತ್ತೆ ಚಲೋ ಆಯ್ತು. ಮತ್ತೆ ಚಲೋ ಅಲ್ಲ. ಎಷ್ಟು ದಿವಸ ಇದು ನೊಂದ ಈ ಎದೆ ಬೇಗೆ ಆರುವುದು ಕಾಲದಲ್ಲಿ, ಸ್ವಲ್ಪ ದಿವಸದಾಗಿದಲ್ಲ ಆರು ಹೋಗಿ ನೊಂದ ಈ ಎದೆ ಬೇಗೆ. ಏನು ದುಃಖ ಐತಲ್ಲ, ಎದಾಗ ದುಃಖ ಕೂತತಿ. ಹೆಣವ ನೆಲದಲ್ಲಿ ಹೂತು ಮಸಣದೆಂ ಮರಳುವರು, ಸತ್ತವರ ಜೊತೆಗಾರು ನಿಜತೆ ತೆರಳುವರು. ನೊಂದ ಈ ಎದೆ ಬೇಗೆ ಆರುವುದು ಕಾಲದಲ್ಲಿ ಸಾವಕಾಶ ಹರ್ಕೋಂತ ಹೊಕ್ಕತಿ. ಆದ್ರೆ ನಾವು ಇದ್ದಾಗ ವಿಚಾರ ಮಾಡ್ತಿರ್ತೀವಿ, ನಾ ಸತ್ ನಂತರ 2 ದಿವಸ ನೆನೆಸ್ತಿರ್ಬೇಕು ಇವರು. ಇಲ್ಲ, ನಾರ ಭಾಳ ದುಡ್ದೇನಿ, ಭಾಳ ಎಲ್ಲ ಮಾಡೇನಿ, ಉಪಕಾರ ಮಾಡೇನಿ, ನಾನು 2 ದಿವಸ ನೆನೆಸ್ತಿರ್ಬೇಕು. ಹಿಂಗೆ ಅನ್ಕೋತ ಕೂತಂದ್ರೆ ಉಪಯೋಗ ಇಲ್ಲದ. ಅವ್ರು 2 ದಿವಸ ನೆನೆಸ್ತಾರೆ, ಅವ್ರಿಗೆ ಗೊತ್ತದ. ಅಟ ನೊಂದ ಈ ಎದೆಬೇಗೆ ಆರುವುದು ಕಾಲದಲ್ಲಿ ಸಂತಾಪ ಸ್ಥಿರವಲ್ಲ ಮುದ್ದು ರಾಮ. ಈ ಸಂತಾಪ ದುಃಖ ಐತಲ್ಲ, ಇದು ಕಾಯಿ ಮರುದಲ್ಲ. ಎಷ್ಟು ಮಂದಿ ಸತ್ತಾರ ಏನು ಸುದ್ದಿ? ಹಂಗೆ ಹಿಂದೆ ಎಷ್ಟು ಮಂದಿ ಹೋಗ್ಯಾರ. ಎಷ್ಟು ಮಂದಿ ಸಂಬಂಧ ಅಳೋದು? ಅಟ 4 ದಿವಸ
ಗಂಡನ ಮನೆಗೆ ಹಾದಾಕಿನೂ ಹಾಕಿನೂ ಹಂಗೆ ಹತ್ಕೋತ ಕೂತ್ರೆ ಸಂಸಾರ ನಡೆಯೋದು ಹೆಂಗೆ? ಇಲ್ಲೇ ಹೋಗುವಾಗ ಅಳ್ತಾಳ, ಇಲ್ಲೇ ನಾವು ಇವನ್ನ ಕಳಿಸಿ ಬಂದ ಹಂಗಿದು ಇದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ನೊಂದ ಈ ಎದೆ ಬೇಗೆ ಆರುವುದು ಕಾಲದಲ್ಲಿ ಸಂತಾಪ ಸ್ಥಿರವಲ್ಲ ಮುಗ್ಧುದಾನ. ಈ ಸಂತಾಪ ಅನ್ನುವಂಥದ್ದು ಸ್ಥಿರವಾಗಿರುವುದಿಲ್ಲ. ಅದಕ್ಕಾಗಿ ಈ ಜ್ಞಾನ ಬರ್ಬೇಕಲ್ಲ ನಮಗೆ. ಈ ಜ್ಞಾನ ಇದ್ದಾಗ ಬರ್ಬೇಕು. ಒಂದು ಸಲ ಒಂದು ಘಟನಾ ಆಯ್ತು. ಆ ಮನುಷ್ಯ ಏನು ಮಾಡಿದ ಅಂತ, ಹಿರೇ ಮನುಷ್ಯ ಅವ, ನಾ ಸತ್ತಾರ ಗತೆ ಕುಂದಿರ್ತೇನೆ, ಅವ ಪರೀಕ್ಷೆ ಮಾಡವ, ನನ್ನ ಕುಂದಿರ್ಸಬೇಕಂದ ನೀವು. ಹಿರೇ ಮನುಷ್ಯ, ನಾ ಸತ್ತಿಲ್ಲ, ನಾ ಸಾವು ದೂರ ಇರ್ತಾವ, ನಾಟಕ ಮಾಡೋದು. ಅದಕ್ಕೆ ಸತ್ತಾಗ ಹೆಂಗೆ ಕುಂದಿರ್ಸ್ತಾನೆ ನಾನು ಹಂಗೆ ಕುಂದಿರ್ಸ್ಬೇಕು. ಅವಾಗ ಹೆಂಗೆ ಅಳ್ತಾರೆ ಹಂಗೆ ಅಳ್ಬೇಕು ನೀವು, ಹಂಗೆ ಕಲ್ಪನೆ ಮಾಡ್ಕೋಬೇಕು. ನಾ ಮಾತ್ರ ಸತ್ತರಗತೆ ನಾ ಕುಂದಿರ್ತೇನೆ, ಇವೇನು ಕಲ್ಪನೆ ಮಾಡ್ಕೊತಾನೆ? ಕಲ್ಪನೆ ಏನೂ ಇಲ್ಲ, ಒಂದು ಸುಮ್ಮನೆ ಕುಂದ್ರೋದು ಅದ ಕೆಲಸ ಐತಿ. ಇವಂದೇನು ಭಾಳ ದೊಡ್ಡ ಕೆಲಸ ಇಲ್ಲ. ಕೆಲಸ ಇದ್ದವ್ರದ್ದು ಜಾಸ್ತಿ ಯಾರ್ದೈತಿ? ಅಳವ್ರದ್ದು. ಎಲ್ಲ ನೆನಪು ಮಾಡ್ಕೋಬೇಕಲ್ಲ. ಸಾಯಲಾರ್ದ ಅಳಕ್ಕೆ ಅವಂಗೆ ಬರೋದು. ಹಾಳಾಡ್ಕೊಂಡು ಅಕಸ್ಮಾತ್ ಅಳಾಕ್ ಹತ್ತಿದ ಕೂಡ ನೀವು ಸತ್ ಅಂದ್ರೆ ಖರೇನ ಬಹಳ ಮಜಾ ಇರ್ತದೆ. ಅದಕ್ಕೆ ಟ್ರಯಲ್ ನೋಡೋ ಸಲುವಾಗಿ ಅವ ಮಾಡಕ್ಕೆ ಹೋದ. ಎಲ್ಲರೂ ಮತ್ತು ಕಲ್ಪನೆ ಮಾಡ್ಕೊಂಡು ಹೇಳ್ಬೇಕಲ್ಲ. ಮತ್ತು ಸತ್ತಾಗನೇ ಬರ್ತದ, ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಬರಂಗಿಲ್ಲ. ಅದು ನನಗೆ ಅದನ್ನು ಕೊಡ್ತೇನೆ ಅಂದಿದ್ದಲ್ಲ, ಇದನ್ನು ಕೊಡ್ತೇನೆ ಅಂದಿದ್ದಲ್ಲ, ಹಂಗೆ ಹಾದಲ್ಲ. ಅವ ನನ್ನ ಪಕ್ಕ ಅದು ಮಂದಿ ಗೊತ್ತಾಗಬೇಕಲ್ಲ. 4 ಮಂದಿಗೆ ಯಾಕೆ ಗೊತ್ತಾಗಬೇಕಂದ್ರೆ ಅವ ಕೊಡ್ತೇನೆ ಅಂತ ಹೇಳಿದ್ದ, ಕೊಟ್ಟಿಲ್ಲ, ನೀವು ದೈವದವ್ರು ಕುಡಿಸ್ಕೊಡ್ರಿ. ಎಲ್ಲ ತಿಳಿದ ಅವಾಗ ಇಷ್ಟು ಮಜಾ ಇದೆ. ಅದಕ್ಕಾಗಿ ಈ ಜ್ಞಾನ ಅನ್ನುವಂಥದ್ದೇನದಲ್ಲ, ಸ್ವರೂಪ ಜ್ಞಾನ ಅಂತ. ಇದಕ್ಕೆ ಸ್ವರೂಪ ಜ್ಞಾನ ಅಂತ. ನನ್ನ ಜ್ಞಾನ, ನಾನು ಯಾರು, ಈ ಜ್ಞಾನವನ್ನು ಮಾಡಿಕೊಳ್ಳುವ ಸಲುವಾಗಿ ಕೊನೆಗೆ ಜ್ಞಾನ ಪ್ರತಿಪಾದನಾ ಸ್ಥಳ. ಆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಕೊನೆಗೆ ಒಂದು ಬಹಳ ಪದ್ಯಗಳಿದಾವಲ್ಲ. 52ನೇ ಪದ್ಯದಾಗ ಒಂದು ಮಾತು ಇಷ್ಟೆಲ್ಲ ಆನಂದ ಆದ ಕೂಡಲೇ ಅವನು ಹೇಳ್ತಾನೆ, ಗುರುವೇ ನಿಮ್ಮಯ ಕರುಣದೊಳಗೆ ಎನ್ನ ತತ್ವಜರವನ್ನು ಅರಿತು ನಿತ್ಯ ಸುಖಿಯಾದೆ. ಗುರುವಿಗೆ ನಮಸ್ಕಾರ ಮಾಡ್ತಾನೆ ಶಿಷ್ಯ. ಗುರುವೇ ನಿಮ್ಮಯ ಕರುಣದೊಳಗೆ, ನೀ ಕರುಣಾ ಕಟಾಕ್ಷವನ್ನು ನೀ ತೋರಿದ್ದರಿಂದ, ನಿನ್ನ ಕರುಣೆ ನನ್ನ ಮೇಲೆ ಹರಿದು ಬಂದಿದ್ದರಿಂದ, ನಿಮ್ಮಯ ಕರುಣದೊಳಗೆ ಎನ್ನ ತತ್ವಜರವನ್ನು ಅರಿತು, ನಾನು ಯಾರು, ನನ್ನ ನಿಜವಾಗಿರ್ತಕ್ಕಂಥ ಸ್ಥಿತಿ ಏನು, ತನ್ನ ನಿಜ ಸ್ಥಿತಿ ಏನೆಂದು, ಮುಂದಿನ ಪರಿಭವ ಏನಾಯಿತೆಂದು, ನನ್ನಿಯ ನನಗೀಗಳೆಪೇಳೆಂದು. ಪರಮಾರ್ಥಕ್ಕೆ ಕೊಳಗೆ ಬರ್ತದ ಮತ್ತೊಂದು ಶಾಸ್ತ್ರ, ಮತ್ತೊಂದು ಗ್ರಂಥ. ಈ ರೀತಿಯಾಗಿರ್ತಕ್ಕಂತಹ ಶಿಷ್ಯ ತನ್ನ ಪ್ರಶ್ನೆಗೆ ಉತ್ತರಗಳನ್ನು ಕಂಡುಕೊಂಡ ನಂತರದಲ್ಲಿ ನಿನ್ನಯ ಕರುಣದೊಳಗೆ ಎನ್ನ ತತ್ವಜರವನ್ನು ಅರಿತು ನಿತ್ಯ ಸುಖಿಯಾದೆ. ನನಗೆ ದುಃಖ ಅನ್ನೋದೇ ಇನ್ನಿಲ್ಲ, ಶಾಶ್ವತವಾಗಿರ್ತಕ್ಕಂಥ ಸುಖವನ್ನು ಪಡೆಕೊಂಡೆ. ಇಲ್ಲಿ ದುಃಖಗಳು ಎದ್ದು ಕೂಡಲೇ ಅನೇಕ ದುಃಖಗಳು ಬರ್ತಾವೆ. ಅದರಲ್ಲಿ ಶಾಸ್ತ್ರೀಯವಾಗಿ ಆದಿ ದೈವಿಕ ದುಃಖ, ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ ಅಂತ ತಗೊಳ್ದಾವೆ. ಆದರೆ ಇಲ್ಲಿ ಸಂಸಾರಿಕನಿಗೆ ಅಡಿಗಡಿಗೆ ದುಃಖ, ಹೆಜ್ಜೆಗೆ ದುಃಖಗಳದಾವೆ.
ಆದರೆ ಈ ಜ್ಞಾನ ಆದ ನಂತರ ಆ ದುಃಖ ಎಲ್ಲ ಅಲ್ಲ ಸ್ಮಾಯ ಅಲ್ಲಿ ಇಲ್ಲ. ಜ್ಞಾನ ಅನ್ನುವಂಥ ಬೆಂಕಿ ಹತ್ತಿದ ಕೂಡಲಿನ ಅಗ್ನಿ ಹೊತ್ತಿದ ಕೂಡಲೇ ಅದು ಯಾಕೆ ಉಳಿದತ್ತೆಲ್ಲ ಎಲ್ಲ ಸುಟ್ಟು ಹೋಗ್ಬಿಡೋದು. ಹಾಗೆ ಜ್ಞಾನ ಅನ್ನುವಂಥ ಅಗ್ನಿ ಒಳಗಡೆ ಹೊತ್ತಿದ್ದರಿಂದ ಈ ದುಃಖ, ಈ ಸಂಸಾರದ ದುಃಖ ಅನ್ನುವಂಥದ್ದು ಎಲ್ಲವೂ ಕೂಡ ನಾಶ ಆಗಿಬಿಡ್ತು. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರಿತೆ ಅರ್ಜುನ, ಎಲ್ಲವೂ ಭಸ್ಮ. ಇದು 5 ಸ್ಥಳಗಳಿಂದ ಕೂಡಿಕೊಂಡಿರ್ತಕ್ಕಂಥ ಕೈವಲ್ಯ ಪದ್ಧತಿ. ಒಂದು ಗ್ರಂಥ ಇದು. ಇದು ಒಂದು ಗ್ರಂಥ ಕೈವಲ್ಯ ಪದ್ಧತಿ. ಈ ಕೈವಲ್ಯ ಪದ್ಧತಿಯೊಳಗೆ ನಾವು ನೋಡಾಕತ್ತಿದ್ದು ಈಗ ಯೋಗ ಪ್ರತಿಪಾದನಾ ಸ್ಥಳ 4ನೇ ಸ್ಥಳ. ಆ 3 ಸ್ಥಳಗಳನ್ನು ನಾವು ಮೊದಲು ಅಪೋಡಿ ಏನು ಮಾಡ್ಕೊಂಡು ಬಂದಿರೋದೇ ನೀತಿ ಕ್ರಿಯಾಚಾರ ಸ್ಥಳವನ್ನು ಹೇಳಿ ಭೂಮಿಕೆಯನ್ನು ಹದ ಮಾಡಿ ಈಗ ಯೋಗಕ್ಕೆ ಬಂದಾರೆ. ಆ ಯೋಗದಲ್ಲಿ ನಾವು 2ನೇ ಸ್ಥಳದಾಗದೇವೆ. ಈಗ ಲಯಯೋಗ ಮಂತ್ರವನ್ನು ಪಠಣ ಮಾಡ್ತಾ 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 ಆ ಮನಸ್ಸಿಗೆ ಮಂತ್ರ ಬೋಧಿ ಆದ ನಂತರದಲ್ಲಿ ಆ ಮನಸ್ಸನ್ನು ಲಯಗೊಳಿಸಾಕತ್ತೀವಿ. ಎಲ್ಲಿ? ಗುರು ತೋರಿದ ಆ ಮಾರ್ಗದಲ್ಲಿ ಗುರುಗಳು ಹೇಳ್ಕೊತ ಹೋಗ್ತಾರೆ. ಎಲ್ಲಿ ಲಯಗೊಳಿಸಬೇಕು ಹೇಳ್ಯಾರವರು. ಈಡ, ಪಿಂಗಳ, ಸುಷುಮ್ನ ಅಂತಕ್ಕಂಥ ನಾಡಿಗಳದಾವ. ತ್ರಿಕೂಟ ಅಂತಕ್ಕಂಥ ಒಂದು ಗಿರಿಯದ. ಆ ತ್ರಿಕೂಟದಲ್ಲಿ ಮನಸ್ಸನ್ನು ಅಲ್ಲಿ ಲಯಗೊಳಿಸಬೇಕು. ಎಷ್ಟು? ನಿಮಿಷವಾದಳು ನಿಮ್ಮ ನೆನಹುನಿಂದೊಡೆ ಮುಕ್ತಿ ಸಮನಿಸದಿಹುದೇ. ಇಲ್ಲಿ 1 ನಿಮಿಷ ಇಡ್ಲಂತಾರ. ನೀವು ತಾಸುಗಟ್ಟಲೆ ಕುಂತ್ಕೊಂಡು ಏನು ಬೇಕಾದ ಬೇರೆ 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 ನಾವು ಎಲ್ಲೆಲ್ಲೋ ತಿರುಗಾಡಿ ಬಿಡ್ತೀವಿ. ಕುಂತದ್ದಿಲ್ಲೇ ತಿರುಗಾಡ್ಬೋದು ಎಲ್ಲೆಲ್ಲೋ. ಆದರೆ ಇಲ್ಲಿ ಯೋಗದಲ್ಲಿ ಹಾಗಿಲ್ಲ. ಯೋಗವನ್ನು ಮಾಡುವಾಗ ಈಡ, ಪಿಂಗಳ, ಸುಷುಮ್ನ ಅಂತ ನಾಡಿಯೊಳಗೆ ನಾವು ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಒಂದೇ 1 ನಿಮಿಷ ಸಾಕಂತಾರೆ. ಅಷ್ಟು ಅದರದ್ದು ತಾಕತ್ತು. ಈಗ ಕೋಲಾರ ಚಿನ್ನದ ಗಣಿ ಐತಿ. ಎಷ್ಟು ಆಳವಾಗಿ ಹಡ್ಡ್ಯಾರದ ಸಿಗುದೆಟ್ಟು ಬಂಗಾರ. ಅಷ್ಟು ಆಳವಾಗಿ ಅದನ್ನು ತಗ್ಗು ತೋಡಿರ್ತಕ್ಕಂತಹ ಕಣಿಯ ದೊಡ್ಡ ಕಣಿ, ಚಿನ್ನದ ಗಣಿ. ಅಷ್ಟು ತೋಡಿದ್ರೂ ಸಹಿತ ಬಂಗಾರ ಸಿಗೋದು ಒಂದು ಸ್ವಲ್ಪ ಎಲ್ಲೋ ಒಂದಿಷ್ಟು ಎಲ್ಲೆಲ್ಲೋ ಸಿಗ್ತದೆ. ಹಂಗೆ ಇಷ್ಟು ಸಾಧನೆಯನ್ನು ಮಾಡಿದಾಗ 1 ನಿಮಿಷದ ಏನದಲ್ಲ ಅದು ಏಕಾಗ್ರತೆ ಅನ್ನುವಂಥದ್ದು. ಆ ಮನಸ್ಸನ್ನು ತೊಡಗಿಸೋದು ಕಷ್ಟ. 1 ನಿಮಿಷ ನಿಲ್ಲಿಸೋದು ಕಷ್ಟ. ಆದರೆ 1 ನಿಮಿಷ ನಮ್ಮ ಮನಸ್ಸಲ್ಲಿ ಸೇರ್ಪಡೆ ಆಯ್ತು, ಲಯೋಗ ಲಯ ಆಯ್ತು ಅಂತಂದ್ರೆ ಮುಕ್ತಿ ಸಮನಿಸದಿಹುದೇ. ಮುಕ್ತಿ ಆಗಲಾರ್ದ ಇರ್ತದನು, ಆನಂದ ಆಗಲಾರ್ದ ಇರ್ತದನು ಅಂತ ಕೇಳ್ತಾರೆ. ಅದಕ್ಕೆ ಈಗ ನಾವು ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಅದೇವಿ, ಲಯಯೋಗದಲ್ಲಿದ್ದೇವೆ. ಅದೇ ವಿಷಯವನ್ನು ಕುರಿತು ಅಪೋಡಿನ ಶಿವಾನಂದಪ್ಪ ಅವರು ಉಪದೇಶ ಮಾಡಿದ್ದಾರೆ. ಅದು ಏನದ ಅನ್ನುವಂಥ ವಿಷಯ ಮತ್ತು ನಾಳೆ. ಇವತ್ತು ಒಟ್ಟಾರೆ ಈ 5 ಸ್ಥಳದ ಮಾಹಿತಿ ನಿಮಗೆ ಇನ್ನು ಕೇಳಿದಿರಲ್ಲ, ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಆ ಮೊದಲನೇ ಪದ್ಯದಲ್ಲೇ 5 ಸ್ಥಳದ ವಿವರಣೆ ಇದೆ. ಇಲ್ಲ, ಇಡೀ ಮೊದಲನೇ ಪದ್ಯ ಶಿವಕಾರುಣ್ಯ. ಇಡೀ ಗ್ರಂಥ 5 ಸ್ಥಳಗಳದ್ದು ಬರ್ತಾವಲ್ಲ, ಅಲ್ಲಿ ಮತ್ತು ಮಲ ವಿಕ್ಷೇಪ ಆವರಣ ದೋಷ ಅಂತದಾವ. ಮಲದೋಷ ಅನ್ನುವಂಥದ್ದು 3 ಸ್ಥಳದಲ್ಲಿ ನಿವಾರಣೆ ಆಗತ್ತೆ. ಆ ಮಲದೋಷ ನಿವಾರಣೆಯಲ್ಲಿ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತ 3 ದೋಷಗಳದಾವ. ಅವೆಲ್ಲ 3 ಕೂಡ ಮಲ ದೋಷ. 3 ಸ್ಥಳ ಅಲ್ಲಿ ಬೇಕು. 3 ಸ್ಥಳ ಕೂಡಿ 1 ದೋಷ ನಿವಾರಣೆ ಆಗತ್ತೆ. ಅಲ್ಲಿ ಕೆಲಸ ಭಾಳ, ಅದಕ್ಕೆ 3 ಸ್ಥಳ ಇದೆ. ಇನ್ನು 4ನೇ ಸ್ಥಳ ಐತಲ್ಲ ಯೋಗ ಪ್ರತಿಪಾದನಾ ಸ್ಥಳ. ಅಲ್ಲಿ ಚಿತ್ತ ವಿಕ್ಷಿಪ್ತ ಆಗಿದೆ, ಮನಸ್ಸು ಚಂಚಲ ಆಗಿದೆ. ವಿಕ್ಷಿಪ್ತ ಚಂಚಲ ಆಗಿದೆ, ಅದಕ್ಕೆ ವಿಕ್ಷೇಪ ಆವರಣ ಅಂತ. ಮಲದೋಷ, ವಿಕ್ಷೇಪ ದೋಷ, ವಿಕ್ಷೇಪ ಅಂತ ಅದೊಂದು ದೋಷ. ಇನ್ನು ಕೊನೆಯದು ಆವರಣ ದೋಷ. ಆ ಆವರಣ ದೋಷ ಜ್ಞಾನ ಪ್ರತಿಪಾದನೆಯಿಂದ ನಿವಾರಣೆ ಆಗಿದೆ. ಅದು ಹೇಳಕ್ಕೆ ಶುರು ಮಾಡ್ತಾರೆ. ಜ್ಞಾನ ಪ್ರತಿಪಾದನದಲ್ಲಿ ಇದು ಹಿಂಗೆ, ಇದು ಹಿಂಗೆ, ಇದು ಹಿಂಗೆ, ಇವೆಲ್ಲವನ್ನು ಹೇಳ್ಕೊಂತ ಹೋಗ್ತಾರೆ. ಅವಾಗ ಏನೆಂದು ಪೀಳಲಿ ಪರಮಾನಂದವೆನಗಾದ ಹದನ ಏನು ಹೇಳಿಲ್ಲ. ಆನಂತರ ಗುರುವಿನ ಬಗ್ಗೆ ಹೇಳ್ಕೋತ ಅಲ್ಲಿ ಮುಗಿಸ್ಕೊತಾರೆ.
ಇಷ್ಟು 5 ಸ್ಥಳಗಳನ್ನು ಸಾಂಕೇತಿಕಗೊಳಿಸ್ತಕ್ಕಂಥ ಒಂದೇ ಒಂದು ಪದ್ಯ ಅರ್ಥ ಆದ್ರೆ ಸಾಕು. ಅದರಲ್ಲೆಲ್ಲ ಮುಂದೆ ಬರ್ತಕ್ಕಂಥ ವಿವರಣೆಗಳವೆಲ್ಲ. ಮತ್ತೆ ನಾವು ಶಿವಾನಂದ ಪೂರ್ವ ಏನು ಹೇಳ್ತಾರೆ, ಇವತ್ತು ನಿಮಗೆ ಪೂರ್ವ ಪೀಠಿಕೆ ಅಂತ ತಿಳ್ಕೊಂಡು ಆ ಸ್ಥಳಗಳ ಬಗ್ಗೆ ಸ್ಥಳ ಮಹಿಮೆ ಹೇಳಂತಂದ್ರಲ್ಲ, ಆ ಸ್ಥಳ ಇದೆ. ಸ್ಥಳ ಅಂದರೆ ಮೆಟ್ಟಲು, 5 ಮೆಟ್ಟಲು. ಈಗ 4ನೇ ಮೆಟ್ಟಲಲ್ಲಿ ಅದೇ 4ನೇ ಮೆಟ್ಟಲಲ್ಲಿ ಮತ್ತು ಉಪಮೆಟ್ಟಲು ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ. ಇಷ್ಟು ಮಾಡಿದ ನಂತರದಲ್ಲಿ ಬ್ರಹ್ಮೋಪದೇಶ. ಮನಸ್ಸು ಮೊದಲಲ್ಲಿ ನಿಲ್ಲಬೇಕು. ಇಷ್ಟೆಲ್ಲ ಕಾದಿರೋದು ಮನಸ್ಸಿಂದ. ಇಷ್ಟೆಲ್ಲ ಆಗಿಯೂ ಸಹಿತ ಮನಸ್ಸು ಮತ್ತು ವಿಕ್ಷಿಪ್ತ ಆಕ್ಕಿತ್ತು ಅಂತಂದರೆ ಮುಂದೆ ಬ್ರಹ್ಮಜ್ಞಾನ ಆಗೋದು. ಅದು ತಯಾರಿ ನಾಳೆ ನೋಡು. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ.